ಪ್ರತಾಪ್ ಸಿಂಹ ಅವರು ನಿಮ್ಮ ವಿರುದ್ಧ ಅವರು ಅದೇನೋ ಕೊಚ್ಚೆ ಅಂದಿದ್ದಾರೆ. ನನಗೆ ಪ್ರತಾಪ್ ಸಿಂಹ ಅವರೇ, ಈ ಕೊಚ್ಚೆಗೆ ಕಲ್ಲಾಕೋದು, ಕೈ ಹಾಕೋದು, ಇವೆಲ್ಲ ಅಂತಿಗಳು ಮಾಡೋ ಕೆಲಸ ಅಲ್ವಾ? ಅದ್ರ ಬಗ್ಗೆ ಯಾಕೆ ನೀವು ಸಂಸದರ್ರಿ, ನಿಮ್ ಬಗ್ಗೆ ಗೌರವ ಇದೆ ನನಗೆ ಪ್ರತಾಪ್ ಸಿಂಹ ಅವರೇ. ಈ ಕೊಚ್ಚೆ ವಿಚಾರ ಎಲ್ಲ ಕೊಚ್ಚೆ ಕಲ್ಲು ಹಾಕೋದು, ಕೈ ಹಾಕೋದು, ಅಂದಿಗಳು ಮಾಡೋ ಕೆಲಸ. ಸೊ ನೀವು ಅಂತ ಹೇಳಿಕೆ ಕೊಡಬೇಡಿ. ಪ್ರತಾಪ್ ಸಿಂಹ ಅವರೇ, 2017ರಲ್ಲಿ ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಕೊಡುವಾಗ ಏನ್ ಹೇಳಿದ್ರಿ? ಕುಶಾಲ್ ನಗರಕ್ಕೆ 6 ಲೈನ್ ರೋಡ್ ಹಾಕ್ಸ್ತೀನಿ ಅಂತ. ಸವತ್ತಾದ್ರೂ ಪಿರಿಯಾಪಟ್ಟಣ ಹುಣಸೂರು ರೈತರ ಕಷ್ಟ ಕೇಳಿದ್ಯೇನಪ್ಪ? ಕೊಡಗು ಕಾಫಿ ಬೆಳೆಗಾರರಿಗೆ ಯಾವತ್ತಾದ್ರೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿಸಿದ್ಯೇನಪ್ಪ? ಬೆಂಗಳೂರು ಮೈಸೂರು ಹೈವೇ ನೀನ್ ಹಾಕ್ಸಿದ್ದ? 2002-2003ರಲ್ಲಿ ಆವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಫಸ್ಟ್ ಅದು 4 ಲೈನ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು. ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿಎಂ ಆಗಿರ್ತಾರೆ, HC ಮಹದೇವಪ್ಪನವರು ಇಲ್ಲಿ PWD ಮಿನಿಸ್ಟರ್ ಆಗಿರ್ತಾರೆ, ಅಲ್ಲಿ ಫರ್ನಾಂಡಿಸ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ತಾರೆ. ನಮ್ಮ UPA ಗವರ್ಮೆಂಟ್ ಅಲ್ಲಿ ಅದು ಅಪ್ರೂವ್ ಆಗಿದ್ದು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ ರೋಡ್ ಲ್ಯಾಂಡ್ ಅಕ್ವಿಸಿಷನ್ ನಮ್ಮ ಸರ್ಕಾರದಲ್ಲಿ ನಡೆದಿದ್ದು. ಇದೆಲ್ಲ ನಮ್ಮ ಸರ್ಕಾರದಲ್ಲಿ ನಾವು ಮಾಡಿದ್ರೆ ಇವ್ರು ನೋಡ್ಬಿಟ್ರೆ ಲಾಸ್ಟ್ ಅಲ್ಲಿ ಬಂದು ಯಾವ್ದೋ ಒಂದು ಫಾಲ್ಟಿ ಡಿಸೈನ್ ತಗೊಂಡ್ ಬಂದ್ಬಿಟ್ಟು, ಸರ್ ಇವತ್ತು ಒಬ್ರು ಡೆತ್ ಆಗಿದ್ದಾರೆ ರೋಡಲ್ಲಿ. ಯಾರದಕ್ಕೆ ಕಾರಣ? ಡಿಸೈನ್ ಒಂದು ತಂದಿದ್ದಾರೆ ಇವರು. ಮಿಕ್ಕಿದೆಲ್ಲ ಫ್ಯಾಕ್ಟ್ ಸರ್. ನಾನೇನು ಪ್ರತಾಪ್ ಸಿಂಹ ಅವರೇ, ನಿಮಗೆ ಚಾಲೆಂಜ್ ಮಾಡೋ ತಾಕತ್ತಿದ್ರೆ ಬನ್ನಿ. ನಾನು ಹೇಳ್ತಾ ಇರೋದ್ರಲ್ಲಿ 100% ಸತ್ಯ ಇದೆ. ಆ ರೋಡ್ ಸ್ಯಾಂಕ್ಷನ್ ಆದಾಗ, ಲ್ಯಾಂಡ್ ಅಕ್ವಿಸಿಷನ್ ಆದಾಗ ಯಾವ ಸರ್ಕಾರ ಅದಕ್ಕೆ ಅಪ್ರೂವ್ ಕೊಡ್ತು? ದಯವಿಟ್ಟು ಇದನ್ನ ಫ್ಯಾಕ್ಟ್ಸ್ ತೆಗೆದು ನೋಡಿ. ಪ್ರತಾಪ್ ಸಿಂಹ ಅವರೇ ಏನಂದ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ? ಅದೇನೋ ಪಾಪ ತೊಳ್ಕೊಬೇಕಾ? ಈ ಸಲ ನಿನ್ನ ಚುನಾವಣೆಯಲ್ಲಿ ಸೋರಿಸಿ ನಮ್ಮ ಕಾವೇರಿ ನದಿಯಲ್ಲೇ ನೀನು ಹೋಗಿ ಪಾಪ ತೊಳ್ಕೊ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ನನ್ನಂತ ಅಹಿಂದ ಹುಡುಗರಿಗೆ ಅಹಿಂದ ನಾಯಕ ರೀ ಸಿದ್ದರಾಮಯ್ಯ ಸಾಹೇಬ್ರು. ನಮ್ಮ ಫ್ಯೂಚರ್. ನಮ್ಮಂತ ಎಷ್ಟು ಅಹಿಂದ ವರ್ಗಕ್ಕೆ ಭರವಸೆ ಅವರು. ಅವ್ರ ಬಗ್ಗೆ ನೀವು ಮಾತಾಡಿದ್ರೆ ಸುಮ್ಮನೆ ಇದ್ಬಿಡ್ತೀವಾ? ಬನ್ನಿ, ಪ್ರತಾಪ್ ಸಿಂಹ ಅವ್ರನ್ನು ಕರಿತೀನಿ, ಅನಂತ್ ಕುಮಾರ್ ಹೆಗಡೆ ಅವ್ರನ್ನು ಕರಿತೀನಿ, CT ರವಿ ಅವ್ರನ್ನು ಕರಿತೀನಿ. ಸರ್, ನಾನು ಮೀಡಿಯಾದವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಲೈವ್ ಇಡ್ಲಿ. ಎಕ್ಸೆಪ್ಟ್ ಧರ್ಮದ ವಿಚಾರ ಮಾತಾಡೋದು ಬೇಡ. ಅದು ಬಿಟ್ಟು ಡೆವಲಪ್ಮೆಂಟ್ ಬಗ್ಗೆ ನೀವೇ ಲೈವ್ ಇಡಿ. ನಾನು ದಾಖಲೆಗಳ ಸಮೇತ ಬರ್ತೀನಿ. ಮಾಡಿರೋ ಕೆಲಸದ ಬಗ್ಗೆ ಅವರು ಮಾತಾಡ್ಲಿ, ನಮ್ಮ ಸರ್ಕಾರ ಮಾಡಿರೋ ಕೆಲಸಗಳ ಬಗ್ಗೆ ನಾನು ಮಾತಾಡ್ತೀನಿ. ಈಗ ಪ್ರತಾಪ್ ಸಿಂಹ ಅವ್ರು ಹೇಳ್ತಿದ್ರೆ ಮೈಸೂರು ಅದು ಇದು ಅಂತ. ಪ್ರತಾಪ್ ಸಿಂಹ ಅವರೇ, ಕಳೆದ 9-10 ತಿಂಗಳಲ್ಲಿ ನಾನು ಏನ್ ಮಾಡಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಅಂತ ನಾನು ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ. ನಾನು ಏನ್ ಅನುದಾನ ತಂದಿದ್ದೀನಿ, ಯಾವ್ದಾವ್ದಕ್ಕೆ ಇನಿಷಿಯೇಟ್ ಮಾಡಿದ್ದೀನಿ, ಎಷ್ಟೆಷ್ಟು ಚೇಂಜಸ್ ಟ್ರೈ ಮಾಡ್ತೀನಿ. ನಿಮಗೆ ತಾಕತ್ತಿದ್ರೆ ಮೈಸೂರು ಕರ್ಕೊಂಡೋಗಿ ನೀವು ಮಾಡಿರೋ ಕೆಲಸ ನನಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಎಂತ ಕೆಲಸ ರೀ ಇದು? ಪ್ರತಾಪ್ ಸಿಂಹ ಅವರೇ, ಮೈಂಡ್ ಯುವರ್ ಟಂಗ್. ನಾವು ಸುಮ್ಮನೆ ಅಂತೂ ಇರಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.